ಹಾಯ್ ಫ್ರೆಂಡ್ಸ್, ಭಗವದ್ಗೀತೆ ಅಂದರೆ ತುಂಬ ಜನಕ್ಕೆ ಒಂದು ಶ್ರೇಷ್ಠವಾದ ಮತಗ್ರಂಥ, ಒಂದು ಭಕ್ತಿ ಪುಸ್ತಕ ಅಂತ ಅಂದ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಅದು ಪ್ರಪಂಚದಲ್ಲೇ ಅತ್ಯಂತ ಪವರ್ಫುಲ್ ಆದ ಕ್ರಿಸೈಸ್ ಮ್ಯಾನೇಜ್ಮೆಂಟ್ ಗೈಡ್, ಒಂದು ಬೆಸ್ಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ ಅಂತ ಹೇಳ್ಬೋದು. ನಾವು ಯಾವ ಕುರುಕ್ಷೇತ್ರದ ಬಗ್ಗೆ ಕತೆಗಳು ಕೇಳಿದ್ದೀವೋ, ಆ ಯುದ್ಧ ಯಾವಾಗಲೂ ಎಲ್ಲೋ ಹೊರಗೆ ನಡೆದಿದ್ದಲ್ಲ, ಅದು ಪ್ರತಿ ಕ್ಷಣ ನಮ್ಮ ಮೆದುಳಿನ ಒಳಗೆ ನಡೀತಾನೆ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಾಗ ಬರೋ ಆಯೋಮಯ, ಬೇರೆಯವ್ರನ್ನ ನೋಡಿ ಬರೋ ಜಲಸಿ, ಗೆಲ್ಟಿನ ಇಲ್ವಾ ಅನ್ನೋ ಭಯ, ಇವೇ ಇವಾಗಿನ ನಮ್ಮ ಯುದ್ಧ ಭೂಮಿ. ಅಲ್ಲಿ ಅರ್ಜುನನು ಆಯುಧಗಳನ್ನ ಕೆಳಗೆ ಬಿಸಾಕಿದ್ದು ಹೊರಗಿನ ಶತ್ರುಗಳನ್ನ ನೋಡಿ ಅಲ್ಲ, ತನ್ನೊಳಗೆ ತಲೆ ಎತ್ತಿದ ಪ್ರಶ್ನೆಗಳನ್ನ ನೋಡಿ. ಆದರೆ ಅವಾಗ ಅರ್ಜುನನಿಗೆ ಜೊತೆಯಾಗಿ ಶ್ರೀಕೃಷ್ಣ ಇದ್ದು ಅವ್ರನ್ನ ಮುಂದೆ ನಡೆಸಿದ್ರು. ಅರ್ಜುನನನ್ನು ಒಬ್ಬ ಯೋಧನಾಗಿ ಬದಲಾಯಿಸಿದ ಆ ಮಾತುಗಳು ಈ ದಿನ ನಾವು ಒಳಗಾಗಿರೋ ಮಾನಸಿಕ ಸಂಘರ್ಷಣೆಗೆ ಅದ್ಭುತವಾದ ಕ್ಲಾರಿಟಿನ ಕೊಡುತ್ತೆ. ನಮ್ಮನ್ನ ನಾವು ಹೇಗೆ ಗೆಲ್ಲಬೇಕು, ನಮ್ಮ ಮನಸ್ಸನ್ನು ನಮಗೆ ಗುಲಾಮನಾಗಿ ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿನ 8 ಮೈಂಡ್ ಓಪನಿಂಗ್ ಸೀಕ್ರೆಟ್ಸ್ನ ಬಗ್ಗೆ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ: ನಿಮ್ಮ ಮೈಂಡ್ ನಿಮಗೆ ಮಿತ್ರನ ಶತ್ರುನ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾಯಿಂಟ್, ದ ಚಾರಿಯಟ್ ಅನಾಲಜಿ. ಒಂದು ಕಾಡಲ್ಲಿ ಒಂದು ಆನೆ ಇದೆ. ಅದು ತುಂಬ ಸ್ಟ್ರಾಂಗ್ ಆಗಿದೆ. ಯಾವ ಕಾಡು ಪ್ರಾಣಿ ಸಹ ಅದರ ಹತ್ರ ಬರೋಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ಆದರೆ ಆ ಆನೆಗೆ ಒಂದು ಚಿಕ್ಕ ವೀಕ್ನೆಸ್ ಇತ್ತು. ಅದು ತನ್ನ ಕಣ್ಣ ಮುಂದೆ ಏನು ಕಾಣಿಸಿದ್ರು ಪ್ರಜ್ಞೆನೇ ಇಲ್ಲದೆ, ಅದರ ಹಿಂದೆ ಯಾವ ಆಲೋಚನೆಯೂ ಇಲ್ಲದೆ ಓಡೋಗ್ತಿತ್ತು. ಒಂದು ದಿನ ಒಬ್ಬ ಬೇಟೆಗಾರ ಆ ಆನೆನ ಹಿಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ದ. ಅವನು ಆನೆ ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಹಳ್ಳ ತೋಡಿ ಅದರ ಮೇಲೆ ಎಲೆಗಳಿಂದ ಮುಚ್ತಾನೆ. ಆ ಹಳ್ಳದ ಹೊರಗೆ ಆನೆಗೆ ಇಷ್ಟ ಆಗೋ ಹಣ್ಣುಗಳನ್ನ ಇಡ್ತಾನೆ. ಆ ಹಣ್ಣಿನ ಸ್ಮೆಲ್ನ ಕಂಡಿದ್ದ ಕೂಡಲೇ ಆನೆ ತಾನು ಹೋಗ್ಬೇಕಾಗಿರೋ ದಾರಿನ ಮರ್ತೋಯ್ತು. ಕೇವಲ ಆ ಸ್ಮೆಲ್, ಆ ರುಚಿ ಹಿಂದೆ ಹುಚ್ಚನ ಹಾಗೆ ಓಡೋಯ್ತು. ಕೊನೆಗೆ ಆ ಹಳ್ಳದಲ್ಲಿ ಬಿದ್ದು ಸಿಗಾಕೊಳ್ತು. ಅಷ್ಟು ಸ್ಟ್ರಾಂಗ್ ಆದ ಆನೆ ಕೇವಲ ತನ್ನ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಒಬ್ಬ ಸಾಮಾನ್ಯವಾದ ಬೇಟೆಗಾರನಿಗೆ ಸಿಕ್ಕಿ ಬೀಳ್ತು. ನಾವು ಸ್ವಲ್ಪ ಥಿಂಕ್ ಮಾಡಿದ್ರೆ ನಮ್ಮ ಜೀವನ ಸಹ ಸರಿಯಾಗಿ ಆ ಆನೆ ಥರದ್ದೇ ಅನಿಸುತ್ತೆ. ನಮ್ಮಲ್ಲಿ ತುಂಬ ಶಕ್ತಿ ಇದೆ, ಆದರೆ ನಾವು ಯಾಕೆ ಅವಾಗವಾಗ ಬಲಹೀನ ಆಗ್ತೀವಿ ಗೊತ್ತಾ? ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಶರೀರ ಒಂದು ರಥ, ಆದರೆ ಅದಕ್ಕೆ ಕಟ್ಟಿರೋ 5 ಕುದುರೆಗಳು ನಮ್ಮ ಪಂಚೇಂದ್ರಿಯಗಳು: ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈ 5 ಕುದುರೆಗಳು ಅಂದರೆ 5 ಇಂದ್ರಿಯಗಳು ಹೊರಗಿನ ಆಕರ್ಷಣೆಗೆ ನಮ್ಮ ಸೆಳಿತಿರುತ್ತೆ. ಕಣ್ಣುಗಳು ನೆಗೆಟಿವ್ ವಿಷಯನ ನೋಡಬೇಕು ಅಂದ್ಕೊಳ್ಳುತ್ತೆ, ಕಿವಿಗಳು ನೆಗೆಟಿವ್ ವಿಷಯನ ಕೇಳಬೇಕು ಅಂದ್ಕೊಳ್ಳುತ್ತೆ, ನಾಲ್ಗೆ ಯಾವುದೋ ಅನಾರೋಗ್ಯಕರವಾದ ರುಚಿನ ನೋಡಬೇಕು ಅಂದ್ಕೊಳ್ಳುತ್ತೆ. ಹೀಗೆ ವಿಧ ವಿಧವಾಗಿರುತ್ತೆ. ಆದರೆ ನಮ್ಮ ಮನಸ್ಸು ಆ ಕುದುರೆಗಳನ್ನ ಕಟ್ಟಿರೋ ಹಗ್ಗ. ಹಾಗೆ ನಮ್ಮ ಬುದ್ಧಿ ಆ ಹಗ್ಗವನ್ನು ಹಿಡ್ಕೊಂಡು ರಥವನ್ನು ಓಡಿಸೋ ಡ್ರೈವರ್. ನಾವು ಯಾವಾಗ ಫೇಲ್ ಆಗ್ತೀವಂದರೆ, ಯಾವಾಗ ಆ ಡ್ರೈವರ್ ಅಂದರೆ ನಮ್ಮ ಬುದ್ಧಿ ನಿದ್ರೆ ಮಾಡುತ್ತೋ ಆವಾಗ ಹಗ್ಗ ಅಂದರೆ ನಮ್ಮ ಮನಸ್ಸು ಲೂಸ್ ಆಗೋಗುತ್ತೆ. ಅದರ ಫಲಿತವಾಗಿ ಆ ಕುದುರೆಗಳು ಅಂದರೆ ನಮ್ಮ ಇಂದ್ರಿಯಗಳು ಹೇಗೆ ಎಳೆಯುತ್ತೋ ಹಾಗೆ ರಥ ಹೋಗುತ್ತೆ. ಅಂದರೆ ನಿಮ್ಮ ಜೀವನ ನಿಮ್ಮ ಕಂಟ್ರೋಲಲ್ಲಿರಲ್ಲ. ಹೊರಗಿನ ಪರಿಸ್ಥಿತಿಯ ಕಂಟ್ರೋಲ್ಗೆ ನಾವು ಗೊತ್ತಿಲ್ಲದೇನೆ ಹೊಂಟೋಗ್ತೀವಿ. ಇಲ್ಲಿ ಮುಖ್ಯವಾದ ವಿಷಯ ಶ್ರೀಕೃಷ್ಣ ಹೇಳಿದ್ದು, ನಿಜವಾದ ಸೂತ್ರ ಏನಂದ್ರೆ, ನಿನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಮನಸ್ಸು ಹೇಳೋದನ್ನ ನೀನು ಕೇಳಬಾರ್ದು. ನಿನ್ನ ಬುದ್ಧಿ ಹೇಳೋ ಹಾಗೆ ನಿನ್ನ ಮನಸ್ಸು ಕೇಳಬೇಕು. ನಿನ್ನ ಬುದ್ಧಿ ಅನ್ನೋ ಡ್ರೈವರ್ ಆಕ್ಟಿವ್ ಇದ್ದಾಗ ನಿಮ್ಮ ಇಂದ್ರಿಯಗಳು ಕೊಡೋ ಟೆಂಪ್ಟೇಷನ್ಸ್ಗೆ ಕುಗ್ಗದೆ ಯಾವುದು ಒಳ್ಳೆಯದೋ ಅದು ಮಾತ್ರನೇ ಮಾಡೋ ಕಂಟ್ರೋಲ್ ನಿಮಗೆ ಬಂದ ದಿನ ಆ ಆನೆ ಹಾಗೆ ನೀವು ಸಿಕ್ಕಿ ಬೀಳಲ್ಲ, ಸಕ್ಸೀಡ್ ಆಗಿ ಮುಂದೆ ಹೋಗ್ತೀರಾ. ನೆಕ್ಸ್ಟ್ ಪಾಯಿಂಟ್, ದ ಎನಿಮಿ ವಿತಿನ್. ಒಂದು ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠವಾದ ವೀರ ಇದ್ದ. ಅವನು ಯುದ್ಧ ಭೂಮಿಯಲ್ಲಿ ಎಷ್ಟೋ ಜನ ಶತ್ರುಗಳನ್ನ ಒಂಟಿಯಾಗಿ ಸೋಲಿಸಿದ್ದಾನೆ, ಇನ್ನು ಕೆಲವ್ರನ್ನ ಸಾಯಿಸಿದ್ದಾನೆ. ಅಲ್ಲಿನ ರಾಜ ಅವನಿಗೆ ಅಜೇಯನು ಅನ್ನೋ ಬಿರುದು ಸಹ ಕೊಡ್ತಾರೆ. ಆದರೆ ಆ ವೀರನಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು. ಆ ವೀರ ತನ್ನ ಮನೆಯ ಸುತ್ತ 100 ಕಾವಲುಗಾರರನ್ನ ಸೆಕ್ಯೂರಿಟಿಯಾಗಿ ಇರಿಸ್ಕೊಳ್ತಿದ್ದ. ಯಾರಾದರೂ ತನ್ನ ಸಾಯಿಸೋಕೆ ಬರ್ತಾರೇನೋ ಅನ್ನೋ ಭಯದಲ್ಲಿ ನಿದ್ರೆ ಮಾಡ್ತಿರ್ಲಿಲ್ಲ. ಒಂದು ದಿನ ಒಬ್ಬ ಮುನಿ ಅವನ್ನ ನೋಡಿ ಹೀಗೆ ಕೇಳ್ತಾರೆ: ಏನಪ್ಪ, ನೀವು ಹೊರಗೆ ಇರೋ ಎಲ್ಲ ಶತ್ರುಗಳನ್ನ ಗೆದ್ದಿದೀಯಾ, ಮತ್ತೆ ಇನ್ನು ಯಾರ ಬಗ್ಗೆ ಭಯ ಪಡ್ತಿದೀಯಾ ಅಂತ ಕೇಳಿದ್ರು. ಅದಕ್ಕೆ ಆ ವೀರ ಏನು ಹೇಳ್ದ ಅಂದರೆ, ಇಷ್ಟು ಜನರನ್ನ ಸೋಲಿಸಿದೆ ಅಲ್ವಾ ಸ್ವಾಮಿ, ಯಾರು ಯಾವಾಗ ಸೇಡ್ ತೀರಿಸ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಆ ಆಂದೋಲನೆ ನನ್ನ ಇಡೀ ರಾತ್ರಿ ನಿದ್ರೆ ಮಾಡೋಕ್ಕೆ ಬಿಡ್ತಿಲ್ಲ. ಯಾವ ಶತ್ರು ನನ್ನ ಸಾಯಿಸ್ತಾನೋ ಅನ್ನೋ ಭಯದಲ್ಲೇ ನನಗೆ ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮುನಿ ನಗ್ತಾ ಹೀಗೆ ಹೇಳ್ತಾರೆ: ನಿನ್ನ ಶತ್ರು ಹೊರಗೆ ಎಲ್ಲೂ ಇಲ್ಲ,
ನೀನು ನಿನ್ನ ಮನೆಗೆ ಕಾವಲುಗಾರರನ್ನ ಇರಿಸಿದ್ದೀಯ, ಆದರೆ ನಿನ್ನ ಮನಸ್ಸಿಗೆ ಯಾವುದೇ ಕಾವಲು ಇಲ್ಲ. ನಿನ್ನ ಮನಸ್ಸಲ್ಲಿ ಹುಟ್ಟೋ ಆ ಅಪನಂಬಿಕೆ, ಡೌಟ್, ಫಿಯರ್, ನಿಮ್ಮ ಭಯ, ಇವೇ ನಿನ್ನ ಶತ್ರುಗಳು. ಈ ಶತ್ರುಗಳು ನಿನ್ನ ಒಳಗಿನಲ್ಲೇ ತಿಂತಿವೆ. ಹೊರಗೆ ಇರೋ ಶತ್ರುಗಳನ್ನ ಸಾಯಿಸೋಕೆ ಕತ್ತಿ ಬೇಕು, ಆದ್ರೆ ನಿನ್ನ ಒಳಗಿನ ಶತ್ರುಗಳನ್ನ ಗೆಲ್ಲೋಕೆ ಕತ್ತಿ ಅಲ್ಲ, ಸೆಲ್ಫ್ ಕಂಟ್ರೋಲ್ ಬೇಕು. ನಾವು ಸಹ ತುಂಬ ಸರಿ ನಮ್ಮ ಫೇಲ್ಯೂರ್ಸ್ಗೆ ಕಾರಣ ನಮ್ಮ ಬಾಸೋ ಅಥವಾ ಸೊಸೈಟಿನೋ ಇಲ್ಲ ಶತ್ರುಗಳು ಅಂತ ಅನ್ಕೊಳ್ತೀವಿ. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಇದೆ. ನಿನ್ನ ನೀನು ನಿವಾರಿಸ್ಕೊಳ್ಬೇಕೇ ಹೊರತು ನಿನ್ನ ನೀನು ಕಡಿಮೆ ಮಾಡ್ಕೊಳ್ಬಾರ್ದು. ನಿನ್ನ ಮನಸ್ಸೇ ನಿನಗೆ ಮಿತ್ರನು, ನಿನ್ನ ಮನಸ್ಸೇ ನಿನಗೆ ಶತ್ರುವು. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಗೆದ್ರೆ ಆ ಮನಸ್ಸೇ ಅವನಿಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಹೆಲ್ಪ್ ಮಾಡುತ್ತೆ. ಅದೇ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದೆ ಹೋದರೆ ಅದೇ ಮನಸ್ಸು ನಮ್ಮನ್ನ ನಾಶ ಮಾಡೋ ಶತ್ರುವಾಗಿ ಬದಲಾಗುತ್ತೆ. ತುಂಬ ಜನ ಹೊರಗೆ ಗೆಲ್ಲಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾರೆ, ಆದರೆ ಒಳಗೆ ಇರೋ ಭಯ ಮತ್ತು ಲೇಜಿನೆಸ್ ಅನ್ನೋ ಶತ್ರುಗಳನ್ನ ಬಿಟ್ಬಿಡ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ನಿನ್ನ ಗೆಲ್ಸೋದು ನಿನ್ನ ಆಲೋಚನೆಗಳೇ, ನಿನ್ನ ಮುಳುಗಿಸೋದು ಸಹ ನಿಮ್ಮ ಆಲೋಚನೆಗಳೇ. ಹೊರಗಿನ ಪ್ರಪಂಚದ ಜೊತೆ ಯುದ್ಧ ಮಾಡೋಕ್ಕೆ ಮುಂಚೆ ನಿನ್ನ ಒಳಗೆ ಇರೋ ಆ ನೆಗೆಟಿವ್ ಆಲೋಚನೆಗಳ ಜೊತೆ ಯುದ್ಧ ಮಾಡಿ ಅವುಗಳನ್ನ ಗೆಲ್ಲು. ಆವಾಗಲೇ ನೀನು ನಿಜವಾದ ವೀರನಾಗ್ತೀಯ. ನೆಕ್ಸ್ಟ್, ದ ಲ್ಯಾಡರ್ ಆಫ್ ಫಾಲ್. ಒಂದು ಊರಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವರು ತುಂಬ ಅದ್ಭುತವಾದ ವಿಗ್ರಹಗಳನ್ನ ಕೆತ್ತುತ್ತಿದ್ರು. ಒಂದು ದಿನ ಅವರು ಮಾರ್ಕೆಟಲ್ಲಿ ಒಂದು ದುಬಾರಿಯಾದ ಕಲ್ಲನ್ನು ನೋಡ್ತಾರೆ. ಆ ಕಲ್ಲನ್ನು ತಗೊಂಡು ಒಂದು ಒಳ್ಳೆ ವಿಗ್ರಹನ ಕೆತ್ತಬೇಕು ಅಂತ ಅನ್ಕೊಳ್ತಾರೆ. ಆದರೆ ಅವ್ರ ಹತ್ರ ಅಷ್ಟೊಂದು ಹಣ ಇಲ್ಲ. ಸೊ ಅದೇ ದುಃಖದಲ್ಲಿ ಮನೆಗೆ ಹೋಗ್ತಾರೆ. ಮೊದಲು ಅವರು ಆ ಕಲ್ಲಿನ ಬಗ್ಗೆ ಆಲೋಚಿಸೋಕೆ ಶುರು ಮಾಡಿದ್ರು. ಸ್ಲೋ ಆಗಿ ಆ ಆಲೋಚನೆ ಒಂದು ಸ್ಟ್ರಾಂಗ್ ಆದ ಕೋರಿಕೆಯಾಗಿ ಬದಲಾಯಿತು. ಆ ಕಲ್ಲು ಹೇಗಾದರೂ ತನಗೆ ಸಿಗಬೇಕು ಅನ್ನೋ ವ್ಯಾಮೋಹ ಬೆಳೀತು. ಆದರೆ ಆ ಕಲ್ಲನ್ನು ಬೇರೆ ಯಾರೋ ತಗೊಂಡ್ರು ಅನ್ನೋದು ಗೊತ್ತಾದ ತಕ್ಷಣ ಅವ್ರಿಗೆ ತುಂಬ ಕೋಪ ಬರುತ್ತೆ. ಆ ಕೋಪದಲ್ಲಿ ತಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಆ ಕಲ್ಲನ್ನು ತಗೊಂಡ ವ್ಯಕ್ತಿ ಮೇಲೆ ದಾಳಿ ಮಾಡ್ತಿದ್ದಾರೆ. ಆ ಜಾಗದಲ್ಲಿ ಅವರು ಜೈಲು ಪಾಲಾಗ್ತಾರೆ. ಕೊನೆಗೆ ಒಂದು ಚಿಕ್ಕ ಆಲೋಚನೆಯಿಂದ ಶುರುವಾದ ಪ್ರಯಾಣ ಅವರ ಜೀವನವನ್ನೇ ನಾಶ ಮಾಡಿತು. ನಾವು ನಮ್ಮ ಜೀವನದಲ್ಲಿ ಮಾಡೋ ತಪ್ಪುಗಳು ಒಂದೇ ಸರಿ ಆಗಲ್ಲ, ಅದರ ಹಿಂದೆ ಒಂದು ದೊಡ್ಡ ಪ್ರಾಸೆಸ್ಸೇ ಇರುತ್ತೆ. ಭಗವದ್ಗೀತೆಯಲ್ಲಿನ 2ನೇ ಅಧ್ಯಾಯ 62-63ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಒಬ್ಬ ಮನುಷ್ಯ ಹೇಗೆ ನಾಶ ಆಗ್ತಾನೆ ಅನ್ನೋದನ್ನು 8 ಸ್ಟೆಪ್ಸಲ್ಲಿ ವಿವರಿಸಿದ್ದಾರೆ. ಮೊದಲನೇ ಸ್ಟೆಪ್ಸ್ ಆಲೋಚನೆ. ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಪದೇ ಪದೇ ಆಲೋಚಿಸ್ತಾರೆ. ಎರಡನೇದು ವ್ಯಾಮೋಹ, ಆ ಆಲೋಚನೆ ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿ ಬದಲಾಗುತ್ತೆ. ಮೂರನೇದು ಕೋರಿಕೆ, ಅದು ಹೇಗಾದರೂ ಬೇಕು ಅಂತ ಒಂದು ಬಲವಾದ ಕೋರಿಕೆ ಹುಟ್ಟುತ್ತೆ. ನಾಲ್ಕನೇದು ಕೋಪ, ಆ ಕೋರಿಕೆ ನೆರವೇರದೆ ಇದ್ದಾಗ ಅಥವಾ ಏನಾದರೂ ತಡೆಗಳು ಬಂದಾಗ ಕೋಪ ಅನ್ನೋದು ಹೆಚ್ಚಾಗುತ್ತೆ. ಐದನೇದು ಭ್ರಮೆ, ಕೋಪ ಬಂದಾಗ ಮನುಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಗೊತ್ತಿಲ್ಲದೆ ಇರೋ ಮಾಯೆಗೆ ಹೊಂಟೋಗ್ತಾನೆ. ಆರನೇದು ನೆನಪಿನ ಶಕ್ತಿನ ಕಳ್ಕೊಳ್ಳೋದು, ಆ ಭ್ರಮೆಯಲ್ಲಿ ತಾನು ಯಾರು, ತನ್ನ ವ್ಯಾಲ್ಯೂ ಏನು ಅನ್ನೋದನ್ನೆಲ್ಲ ಮರ್ತೋಗ್ತಾರೆ. ಏಳನೇದು ನಾಲೆಜ್ನ ಕಳ್ಕೊಳ್ಳೋದು, ಯಾವಾಗ ಪಾಸ್ಟ್ನ ಮರ್ತೋಗ್ತಾರೋ ಆವಾಗ ಅವರ ನಿರ್ಣಯಗಳನ್ನ ತಗೊಳ್ಳೋ ಶಕ್ತಿ, ಆ ಇಂಟೆಲೆಕ್ಟ್ನ ಕಳ್ಕೊಳ್ತಾರೆ. ಆ್ಯಂಡ್ ಕೊನೆಯದಾಗಿ ನಾಶ, ಬುದ್ಧಿ ಇಲ್ಲದೆ ಇರೋ ವ್ಯಕ್ತಿ ತನ್ನನ್ನು ತಾನು ನಾಶ ಮಾಡ್ಕೊಳ್ತಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ತುಂಬ ಜನ ಕೊನೆ ಸ್ಟೆಪ್ಪಲ್ಲಿದ್ದಾಗ ಅಂದರೆ ನಾಶ ಆಗ್ತಿರೋವಾಗ ದುಃಖ ಪಡ್ತಾರೆ. ಆದರೆ ಭಗವದ್ಗೀತೆಯಲ್ಲಿ ಹೇಳೋದೇನೆಂದರೆ, ಆ ಮೊದಲನೇ ಸ್ಟೆಪ್ ಆಲೋಚನೆ ಹತ್ರನೇ ಕೇರ್ಫುಲ್ ಆಗಿರಿ. ಒಂದು ನೆಗೆಟಿವ್ ಆಲೋಚನೆ ಮೆದುಳಲ್ಲಿ ಬಂದ ಕೂಡಲೇ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ. ಅದು ಕೋಪವಾಗಿ, ಆ ಕೋಪ ನಾಶವಾಗಿ ಬದಲಾಗೋಕ್ಕೆ ಮುಂಚೆನೇ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಒರಿಜಿನಾಲಿಟಿ ಇಸ್ ಪವರ್. ಒಂದು ಕಾಡಲ್ಲಿ ಒಂದು ಕೊಕ್ಕರೆ ಇತ್ತು. ಅದು ನೀರಲ್ಲಿ ಮೀನನ್ನು ಹಿಡಿಯೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿತ್ತು. ಒಂದು ದಿನ ಆ ಕೊಕ್ಕರೆ ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಹಾರ್ತಿದ್ದಂಥ ಹದ್ದನ್ನು ನೋಡ್ತು. ಹದ್ದಿನ ಧೈರ್ಯ ಮತ್ತು ಅದರ ವೇಗವನ್ನು ನೋಡಿ ಅದಕ್ಕೆ ಜಲಸಿ ಫೀಲ್ ಆಯಿತು. ನಾನು ಸಹ ಹದ್ದಿನ ಹಾಗೆ ಬೇಟೆ ಆಡಬೇಕು, ಆಕಾಶದಲ್ಲಿ ಅಷ್ಟು ಎತ್ತರದಲ್ಲಿ ಹಾರಬೇಕು ಅಂತ ಫಿಕ್ಸ್ ಆಗೋಯ್ತು. ಮರುದಿನ ಕೊಕ್ಕರೆ ಎತ್ತರವಾದ ಬೆಟ್ಟದ ಮೇಲೆ ಹೋಗಿ ಹದ್ದಿನ ಹಾಗೆ ಗಾಳಿಯಲ್ಲಿ ಹಾರಿತು. ಆದರೆ ಕೊಕ್ಕರೆಯ ರೆಕ್ಕೆ ಗಾಳಿಯ ವೇಗವನ್ನು ತಡೆಯದೆ ಕೆಳಗೆ ಬಿದ್ದು ಗಾಯಗೊಳ್ತು. ತನ್ನ ಕೊಕ್ಕನ್ನು ಸಹ ಮುರಿದಾಕೊಳ್ತು. ಕೊನೆಗೆ ಅದು ಹದ್ದಾಗಿ ಬದಲಾಗೋಕ್ಕಾಗಿಲ್ಲ. ಹಾಗೆ ಅದರ ಕೊಕ್ಕನ್ನು ಮುರಿದಾಕೊಂಡು ತನ್ನ ಸಹಜ ಲಕ್ಷಣವಾದ ಮೀನನ್ನು ಹಿಡಿಯೋ ಸಾಮರ್ಥ್ಯವನ್ನು ಸಹ ಕಳ್ಕೊಳ್ತು. ಹಸಿವಲ್ಲಿ ಒದ್ಲಾಡಿ
ಸತ್ತೋಯ್ತು. ನಾವು ಸಹ ಈಗಿನ ದಿನಗಳಲ್ಲಿ ಹೊರಗಿನ ಪ್ರಪಂಚನೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅವರ ಸಕ್ಸಸ್ನ ನೋಡಿ ಅವರ ಹಾಗೆ ಬದಲಾಗಬೇಕು ಅಂತ ಟ್ರೈ ಮಾಡ್ತಿರ್ತೀವಿ. ಆದರೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ ಒಂದು ಮಾತಿದೆ. ಬೇರೆಯವರ ಧರ್ಮವನ್ನು ಅಂದರೆ ಕೆಲಸನ ಪರ್ಫೆಕ್ಟ್ ಆಗಿ ಕಾಪಿ ಮಾಡೋಕ್ಕಿಂತ ನಿನ್ನ ಸ್ವಧರ್ಮವನ್ನು, ನಿನ್ನ ನೇಚರ್ಗೆ ತಕ್ಕ ಕೆಲಸನ, ಕೆಲವು ಲೋಪಗಳಿದ್ರೂ ಸರಿ ಅದನ್ನು ಮಾಡೋದೇ ಬೆಸ್ಟ್. ಇಲ್ಲಿ ಧರ್ಮ ಅಂದರೆ ಮತ ಅಲ್ಲ, ನಿಮ್ಮ ನೇಚರ್. ಮೀನಿಗೆ ಈಜೋದು ಧರ್ಮ, ಪಕ್ಷಿಗೆ ಹಾರೋದು ಧರ್ಮ. ಮೀನು ಪಕ್ಷಿನ ನೋಡಿ ಹಾರಬೇಕು ಅಂತ ಅಂದ್ಕೊಂಡ್ರೆ ಅದು ನಾಶ ಆಗೋಗುತ್ತೆ. ಹಾಗೆ ನಿಮಗೆ ಅಂತ ಒಂದು ಯುನಿಕ್ ಟ್ಯಾಲೆಂಟ್ ಇರುತ್ತೆ, ಅದನ್ನು ಬಿಟ್ಟು ಬೇರೆಯವರ ಲೈಫ್ನ ಇಮಿಟೇಟ್ ಮಾಡಿದ್ರೆ ಅದು ನಮಗೆ ಭಯ ಮತ್ತು ಅಶಾಂತಿನ ಮಾತ್ರನೇ ಉಳಿಸುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ತುಂಬ ಜನ ಒಂದು ಫೀಲ್ಡಲ್ಲಿ ಹಣ ಬರುತ್ತೆ ಅಂತ, ಇಲ್ಲ ಒಬ್ಬರು ಫೇಮಸ್ ಆಗಿದ್ದಾರೆ ಅಂತ ಆ ದಾರಿಯಲ್ಲಿ ಹೋಗ್ತಾರೆ. ಆದರೆ ನಮ್ಮೊಳಗೆ ಇರೋ ಆ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಕೇಳಲ್ಲ. ನಿಮ್ಮ ನೇಚರ್ಗೆ ತಕ್ಕ ಕೆಲಸವನ್ನು ನೀವು ಚೂಸ್ ಮಾಡಿದಾಗ ನೀವು ಕಷ್ಟಪಡಬೇಕಾದ ಅವಶ್ಯಕತೆ ಇರಲ್ಲ. ಆ ಕೆಲಸನೇ ನಿಮ್ಮನ್ನ ಮುಂದೆ ನಡೆಸುತ್ತೆ. ಈ ಪ್ರಪಂಚಕ್ಕೆ ನೀವು ಸೆಕೆಂಡ್ ಹ್ಯಾಂಡ್ ಹದ್ದಾಗಿ ಅಲ್ಲ, ಫಸ್ಟ್ ಹ್ಯಾಂಡ್ ಕೊಕ್ಕರೆಯಾಗಿ ನೀವು ಇರಬೇಕು. ನೆಕ್ಸ್ಟ್, ದ ಪವರ್ ಆಫ್ ಟಾಲರೆನ್ಸ್. ಒಂದು ಊರಲ್ಲಿ ಒಬ್ಬ ಪ್ರಯಾಣಿಕ ಇದ್ದ. ಅವನು ನಡ್ಕೊಂಡು ಹೋಗ್ತಿರೋವಾಗ ಆಕಸ್ಮಿಕವಾಗಿ ಮಳೆ ಶುರು ಆಯಿತು. ಅವನ ಹತ್ರ ಛತ್ರಿ ಇರಲಿಲ್ಲ. ಮಳೆಯಿಂದ ನೆಂದೋಗ್ತಿದ್ದರಿಂದ, ಬಟ್ಟೆ ಎಲ್ಲ ಹಾಳಾಗಿದ್ದರಿಂದ ಅವನು ಆಕಾಶದ ಕಡೆಗೆ ನೋಡ್ತಾ ಮಳೆನ ಬೈತಾನೆ. ನನಗೆ ಯಾಕೆ ಹೀಗಾಗ್ತಿದೆ, ಈ ಮಳೆ ಇವಾಗಲೇ ಬರಬೇಕಾ ಅಂತ ಕೊರುತ್ತಾನೆ. ಆದರೆ ಅದೇ ದಾರಿಲಿ ಹೋಗ್ತಿದ್ದ ಇನ್ನೊಬ್ಬ ವ್ಯಕ್ತಿ ಮಳೆ ಬಂದ ಕೂಡಲೇ ಪ್ರಶಾಂತವಾಗಿ ಒಂದು ಮರದ ಕೆಳಗೆ ನಿಂತ್ಕೊಳ್ತಾರೆ. ತನ್ನ ಬಳಿ ಇರೋ ವಾಟರ್ ಬಾಟಲ್ ತಗೊಂಡು ಆ ನೀರಲ್ಲಿ ಮುಖ ತೊಳ್ಕೊಂಡು ಆ ಮಳೆಯಿಂದ ಬರ್ತಿರೋ ಮಣ್ಣಿನ ವಾಸನೆನ ಆಸ್ವಾದಿಸ್ತಾ ಎಂಜಾಯ್ ಮಾಡ್ತಿದ್ರು. ಮಳೆ ನಿಂತ ಮೇಲೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಇಲ್ಲಿ ಮಳೆ ಇಬ್ರಿಗೂ ಒಂದೇ, ಆದರೆ ಒಬ್ಬರು ಅದನ್ನು ನರಕ ಅಂದ್ಕೊಂಡ್ರು, ಇನ್ನೊಬ್ರು ಅದನ್ನು ಒಂದು ಚಿಕ್ಕ ವಿರಾಮ ಅಂದ್ಕೊಂಡ್ರು. ಸೊ ನಮ್ಮ ಜೀವನದಲ್ಲಿ ಸಹ ಕಷ್ಟ ನಷ್ಟಗಳು ಆ ಮಳೆಯಂಥದ್ದೇ. ಅವು ಬರುತ್ತೆ ಅನ್ನೋದು ನಮಗೂ ಗೊತ್ತು, ಆದರೆ ಅವು ಬಂದಾಗ ನಾವು ಹೇಗೆ ರಿಯಾಕ್ಟ್ ಆಗ್ತೀವಿ ಅನ್ನೋದು ಮುಖ್ಯ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 14ನೇ ಶ್ಲೋಕ, ಇದರಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ: ಮಳೆ ಬಿಸಿಲು ಹೇಗೆ ಬಂದು ಹೋಗ್ತಿರುತ್ತೋ ಸುಖ ದುಃಖ ಸಹ ಹಾಗೆ, ಅವು ಬರ್ತಿರುತ್ತೆ ಹೋಗ್ತಿರುತ್ತೆ. ಪ್ರಕೃತಿಯಲ್ಲಿ ಯಾವುದು ಶಾಶ್ವತ ಅಲ್ಲ. ಚಳಿಗಾಲದ ನಂತರ ಬೇಸಿಗೆ ಕಾಲ ಬರುತ್ತೆ, ಹಾಗೆ ನಿಮಗೆ ಬಂದ ಕಷ್ಟದ ನಂತರ ಸುಖ ಸಹ ಬರುತ್ತೆ. ಯಾವುದು ಶಾಶ್ವತ ಅಲ್ಲ. ಸೊ ಈ ಅಶಾಶ್ವತಗಳನ್ನ ಸಹಿಸ್ಕೊಳ್ಳೋ ಸಹನೆ ನಮಗಿರಬೇಕು. ತುಂಬ ಜನ ಪರಿಸ್ಥಿತಿ ಬದಲಾಗಬೇಕು ಅಂತ ಕೋರ್ಕೊಳ್ತಾರೆ, ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇಲ್ಲ, ಆದರೆ ಆ ಪರಿಸ್ಥಿತಿಗೆ ನೀನು ಹೇಗೆ ರಿಯಾಕ್ಟ್ ಆಗ್ತೀಯಾ ಅನ್ನೋದು ಮಾತ್ರನೇ ನಿಮ್ಮ ಕೈಯಲ್ಲಿದೆ. ಬಿಸಿಲಾಗಿದ್ದರೆ ಛತ್ರಿ ಹಿಡ್ಕೊಳ್ತೀವಿ, ಆದರೆ ಬಿಸಿಲನ್ನು ಬೈಯಲ್ಲ ಅಲ್ವಾ? ಹಾಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಕುಗ್ಗದೆ ಅವು ಸಹ ಒಂದು ದಿನ ಹೋಗುತ್ತೆ ಅನ್ನೋ ಧೈರ್ಯದಿಂದ ನಾವು ಸ್ಟ್ರಾಂಗ್ ಆಗಿ ಮುಂದುವರಿಬೇಕು. ಅದೇ ಸಕ್ಸಸ್ನ ಲಕ್ಷಣ. ನೆಕ್ಸ್ಟ್, ಲಿವಿಂಗ್ ಫಾರ್ ಅ ಪರ್ಪಸ್. ಒಂದು ಊರಲ್ಲಿ 2 ವರ್ಕರ್ಸ್ ಬೆಟ್ಟದ ಕಲ್ಲನ್ನು ಕೊರಿತಿದ್ರು. ಒಬ್ಬ ವ್ಯಕ್ತಿ ತುಂಬ ಇರಿಟೇಷನಲ್ಲಿ, ಕೋಪದಲ್ಲಿ ಕಲ್ಲನ್ನು ಕೊರಿತಿದ್ದಾರೆ. ಆ ದಾರಿಲಿ ಹೋಗ್ತಿದ್ದ ಒಬ್ರು ಬಂದು ಇವ್ರನ್ನ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವನಿಗೆ ಕೋಪ ಬಂದು, ಕಲ್ಲು ಕಾಣಿಸ್ತಿಲ್ವಾ, ನನ್ನ ಕರ್ಮಕ್ಕೆ ಈ ಬಂಡೆಕಲ್ಲನ್ನ ಹೊಡೆದಾಕ್ತಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿ ಅದೇ ಬಂಡೆಕಲ್ಲನ್ನು ಹೊಡೆದಾಕ್ತಿರೋ ಇನ್ನೊಬ್ಬ ವ್ಯಕ್ತಿ ತುಂಬ ಖುಷಿಯಾಗಿ ಸಾಂಗ್ ಹಾಡ್ತಾ ಆ ಕೆಲಸನ ಮಾಡ್ತಿದ್ದಾನೆ. ಆ ವ್ಯಕ್ತಿ ಇವ್ರನ್ನ ಸಹ ಅದೇ ಪ್ರಶ್ನೆ ಕೇಳ್ತಾನೆ. ಆವಾಗ ಈ ವ್ಯಕ್ತಿ ನಗ್ತಾ ಏನು ಹೇಳಿದ್ರು ಅಂದರೆ, ನಾನು ಈ ಊರಲ್ಲಿ ಪ್ರಜೆಗಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಒಂದು ಉತ್ತಮವಾದ ದೇವಾಲಯನ ನಿರ್ಮಿಸೋ ಕೆಲಸದಲ್ಲಿದ್ದೀನಿ. ಆ ದೇವಾಲಯಕ್ಕೆ ಬೇಕಾದ ಕಲ್ಲುಗಳನ್ನ ನಾನು ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಇಬ್ರು ಮಾಡ್ತಿರೋದು ಒಂದೇ ಕೆಲಸ, ಆದರೆ ಒಬ್ರು ಅದನ್ನ ಶಿಕ್ಷೆ ಅನ್ಕೊಂಡ್ರು, ಇನ್ನೊಬ್ರು ಅದಕ್ಕೆ ಒಂದು ಪರ್ಪಸ್, ಲಕ್ಷ್ಯ ಇದೆ ಅಂತ ಅನ್ಕೊಂಡ್ರು. 2ನೇ ವ್ಯಕ್ತಿಗೆ ಆ ಕೆಲಸದಲ್ಲಿ ಇರಿಟೇಷನ್ ಇರಲ್ಲ, ಯಾಕಂದ್ರೆ ಅವರು ತನ್ನ ಸ್ವಾರ್ಥಕ್ಕಿಂತ ಒಂದು ದೊಡ್ಡ ಕಾರಣಕ್ಕೋಸ್ಕರ ತಾನು ಕೆಲಸ ಮಾಡ್ತಿರೋದಾಗಿ ಅವರು ಫೀಲ್ ಆಗ್ತಿದ್ದಾರೆ. ತುಂಬ ಜನ ನಾವು ಮಾಡ್ತಿರೋ ಕೆಲಸ ನಮಗೆ ಬೋರ್ ಆಗ್ತಿದೆ ಅಂತ, ಇಲ್ಲ ನನಗೆ ಯಾಕೆ ಈ ಕಷ್ಟ ಅಂತ ದುಃಖ ಪಡ್ತಿರ್ತಾರೆ. ಇದಕ್ಕೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಒಂದು ಪವರ್ಫುಲ್ ಆದ ಪದ ಇದೆ, ಅದೇ ಲೋಕ ಸಂಗ್ರಹ. ನೀನು ಮಾಡ್ತಿರೋ ಕೆಲಸ ಕೇವಲ ನಿನಗೋಸ್ಕರ ಮಾತ್ರ ಆದರೆ ಅದು ನಿನಗೆ ಭಾರವಾಗಿ ಅನಿಸುತ್ತೆ. ಅದೇ ನಿನ್ನ ಕೆಲಸದಿಂದ ಸಮಾಜಕ್ಕೆ ಇಲ್ಲ 10 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನೀವು ಭಾವಿಸಿದ್ರೆ ಆ ಕೆಲಸ ನಿಮಗೆ ಲಿಮಿಟ್ಲೆಸ್ ಶಕ್ತಿನ ಕೊಡುತ್ತೆ. ಶ್ರೀಕೃಷ್ಣ ಅರ್ಜುನನ ಹತ್ರ ಹೇಳ್ತಾರೆ, ಅರ್ಜುನ, ನನಗೆ ಈ 3 ಲೋಕದಲ್ಲಿ ಯಾವ ಕೋರಿಕೆಗಳು ಇಲ್ಲ.
ನಾನು ಹೊಂದಬೇಕಾಗಿರೋದು ಏನೂ ಇಲ್ಲ, ಆದರೂ ಸರಿ ನಾನು ಈ ಲೋಕ ಕಲ್ಯಾಣಕ್ಕೋಸ್ಕರ ಅನುಕ್ಷಣ ಕೆಲಸ ಮಾಡ್ತಾನೆ ಇದ್ದೀನಿ ಅಂತ. ಹಾಗೆ ನಾವು ಒಬ್ಬ ಸ್ಟೂಡೆಂಟ್ ಆಗಿದ್ರು, ಎಂಪ್ಲಾಯಿ ಆಗಿದ್ರು, ನನಗೆ ಸಂಬಳ ಬಂದರೆ ಸಾಕು ಅಂತ ಅಂದ್ಕೊಂಡ್ರೆ ನನ್ನ ಗ್ರೋತ್ ಸ್ಟಾಪ್ ಆಗೋಗುತ್ತೆ. ಆದರೆ ನಾನು ಮಾಡೋ ಕೆಲಸದಿಂದ ನನ್ನ ಕಂಪನಿಗೆ ಇಲ್ಲ ನನ್ನ ದೇಶಕ್ಕೆ ಏನು ಲಾಭ ಅಂತ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ತಿಳಿದೇ ಇರೋ ಒಂದು ಕ್ಲಾರಿಟಿ ಬರುತ್ತೆ. ಒಬ್ಬ ಪರ್ಪಸ್ ಇರೋ ವ್ಯಕ್ತಿನ ಯಾವ ಕಷ್ಟಗಳು ಸ್ಟಾಪ್ ಮಾಡೋಕ್ಕಾಗಲ್ಲ. ನಿನ್ನ ಸ್ವಾರ್ಥ ಅನ್ನೋ ಗೆರೆನ ದಾಟಿ ಆಲೋಚಿಸಬೇಕು. ಆವಾಗ ನಿನ್ನ ಸಕ್ಸಸ್ನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ದ ಪಾಯ್ಸನ್ ಆಫ್ ಡೌಟ್. ಒಂದು ಊರಲ್ಲಿ ಒಬ್ಬ ಶ್ರೇಷ್ಠವಾದ ಆರ್ಚರ್ ಇದ್ರು, ಅಂದ್ರೆ ಬಾಣ ಬಿಡೋರು. ಅವರು ಕಣ್ಣನ್ನ ಮುಚ್ಚಿ ಸಹ ಗುರಿನ ಹೊಡಿಯೋಕ್ಕಾಗುತ್ತೆ. ಒಂದು ಸರಿ ಒಂದು ದೊಡ್ಡ ಸ್ಪರ್ಧೆ ನಡೀತು. ಎಲ್ಲರೂ ಅವರು ಗೆಲ್ತಾರೆ ಅಂತ ಬೇಸಿಕ್ ಆಗಿ ನಂಬಿದ್ರು. ಆದರೆ ಗೇಮ್ ಶುರು ಆಗೋಕ್ಕಿಂತ ಮುಂಚೆ ಯಾರೋ ಒಬ್ರು ಅವರ ಕಿವಿಯಲ್ಲಿ ಏನು ಹೇಳಿದ್ರು ಅಂದರೆ, ನೀವು ಯೂಸ್ ಮಾಡ್ತಿರೋ ಬಿಲ್ಲಲ್ಲಿ ಒಂದು ಚಿಕ್ಕ ಕ್ರ್ಯಾಕ್ ಇದೆ, ಅದು ಯಾವಾಗಲಾದರೂ ಮುರಿದೋಗ್ಬೋದು ಅಂತ ಹೇಳ್ತಾರೆ. ನಿಜಕ್ಕೆ ಆ ಬಿಲ್ಲು ತುಂಬ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಕ್ರ್ಯಾಕ್ಸ್ ಇಲ್ಲ. ಆದರೆ ಆ ಮಾತನ್ನ ಕೇಳ್ದಾಗ್ಲಿಂದ ಆ ಬಾಣಗಾರನ ಮನಸ್ಸಲ್ಲಿ ಒಂದು ಡೌಟ್ ಹುಟ್ಕೊಳ್ತು. ಬಾಣ ಬಿಡೋಕ್ ಪ್ರತಿ ಸರಿ ಈ ಬಿಲ್ಲು ಒಡೆದೋಗುತ್ತೇನೋ, ನಾನು ಸೋತೋಗ್ತೀನೇನೋ ಅಂತ ಭಯ ಪಟ್ರು. ಆ ಡೌಟಿಂದ ಅವರ ಫೋಕಸ್ ಕಳ್ಕೊಂಡು ಅಟ್ಲೀಸ್ಟ್ ಲಕ್ಷ್ಯದ ಹತ್ರ ಸಹ ಬಾಣ ಬಿಡೋಕಾಗದೆ ಸೋತೋದ್ರು. ಅವ್ರನ್ನ ಸೋಲಿಸಿದ್ದು ಹೊರಗಿನವರಲ್ಲ, ಅವರ ಮನಸ್ಸಲ್ಲಿ ಹುಟ್ಟಿರೋ ಆ ಚಿಕ್ಕ ಡೌಟ್. ನಮ್ಮ ಜೀವನದಲ್ಲಿ ಸಹ ನಾವು ಏನಾದರೂ ಹೊಸ ಕೆಲಸನ ಶುರು ಮಾಡಿದಾಗ ಇಲ್ಲ ಕಷ್ಟದಲ್ಲಿರೋವಾಗ ನಮ್ಮ ಮೇಲೆ ನಮಗೆ ಡೌಟ್ ಬರುತ್ತೆ. ನಾನು ಇದನ್ನು ಮಾಡ್ತೀನಾ, ನನಗೆ ಸಾಧ್ಯನಾ ಅಂತ ಥಿಂಕ್ ಮಾಡ್ತಾ ಅಲ್ಲೇ ಸ್ಟಾಪ್ ಆಗ್ತೀವಿ. ಇದ್ರ ಬಗ್ಗೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ತುಂಬ ಕಠಿಣವಾಗಿ ಹೇಳಿದ್ದಾರೆ. ಅದೇನಂದ್ರೆ, ತನ್ನನ್ನು ತಾನು ನಂಬದೇ ಇರೋರು, ಪ್ರತಿ ವಿಷಯವನ್ನು ಅನುಮಾನಿಸೋರು ಸರ್ವನಾಶ ಆಗೋಗ್ತಾರೆ ಅಂತ. ಅನುಮಾನ ಇರೋರಿಗೆ ಈ ಲೋಕದಲ್ಲಿ ಶಾಂತಿ ಇರಲ್ಲ, ಪರಲೋಕದಲ್ಲಿ ಸುಖ ಇರಲ್ಲ. ನಾವು ಒಂದು ಯುದ್ಧಕ್ಕೆ ಹೋಗಿ ಗೆಲ್ತೀನಾ ಇಲ್ವಾ ಅಂತ ಸಂದೇಹ ಪಟ್ಟರೆ ನಿನ್ನ ಅರ್ಧ ಶಕ್ತಿ ಅಲ್ಲೇ ಹೋಗುತ್ತೆ. ಡೌಟ್ ಅನ್ನೋದು ಒಂದು ವೈರಸ್ನ ಹಾಗೆ, ಅದು ನಿಮ್ಮ ತಿಳುವಳಿಕೆ ಮತ್ತು ಧೈರ್ಯವನ್ನು ತಿಂದುಬಿಡುತ್ತೆ. ಅದು ನೀವು ಮಾಡೋ ಕೆಲಸದ ಮೇಲೆ, ನಿಮ್ಮ ಶಕ್ತಿ ಮೇಲೆ ನಿಮಗೆ ಪೂರ್ತಿ ನಂಬಿಕೆ ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಸೊ ಏನಾದರೂ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ 100 ಸರಿ ಥಿಂಕ್ ಮಾಡಿ. ಆದರೆ ನಿರ್ಣಯ ತಗೊಂಡ ನಂತರ ಮಾತ್ರ ಯಾವುದೇ ರೀತಿಯ ಪರಿಸ್ಥಿತಿಯಲ್ಲೂ ಹಿಂದೆ ತಿರುಗಿ ನೋಡಬಾರ್ದು. ಆ ಡೌಟ್ನ ಬಿಟ್ಟಾಗ ಮಾತ್ರನೇ ನೀವು ಗುರಿನ ತಲುಪ್ತೀರಾ. ಆ್ಯಂಡ್ ಕೊನೆಯದಾಗಿ, ಎಂಬ್ರೇಸ್ ದ ಚೇಂಜ್. ಒಬ್ಬ ರಾಜನ ಬಳಿ ಒಂದು ಅದ್ಭುತವಾದ ವಜ್ರ ಇತ್ತು. ಆದರೆ ಒಂದು ದಿನ ಮಿಸ್ ಆಗಿ ಆ ವಜ್ರ ಕೆಳಗೆ ಬಿದ್ದು ಹೊಡೆದೋಯ್ತು. ಆ ರಾಜ ತುಂಬ ದುಃಖ ಪಡ್ತಾನೆ. ನನ್ನ ಅದೃಷ್ಟ ಸಹ ಹೋಯ್ತು ಅಂತ ಕುಗ್ತಾನೆ. ಆವಾಗ ಒಬ್ಬ ಬುದ್ಧಿವಂತ ಶಿಲ್ಪಿ ಬಂದು ಆ ಚೂರಾಗಿರೋ ವಜ್ರದ ತುಂಡನ್ನು ತಗೊಂಡು ಅವುಗಳನ್ನ ಕೆತ್ತಿ ಒಂದೊಂದು ಪೀಸಿಂದ ಒಂದೊಂದು ಚಿಕ್ಕ ವಜ್ರದ ಹೂವನ್ನು ರೆಡಿ ಮಾಡಿ ಒಂದು ಸುಂದರವಾದ ಹಾರವಾಗಿ ಚೇಂಜ್ ಮಾಡಿದ್ರು. ಆ ಹಾರ ಆ ಹಳೆಯ ವಜ್ರಕ್ಕಿಂತ 100 ಪಟ್ಟು ಚೆನ್ನಾಗಿತ್ತು. ಆವಾಗ ರಾಜನಿಗೆ ಅರ್ಥ ಆಯ್ತು, ಆ ವಜ್ರ ಒಡೆದೋಗೋದು ಅನ್ನೋದು ಅದರ ಎಂಡ್ ಅಲ್ಲ, ಅದೊಂದು ಹೊಸ ರೂಪ ತಾಳೋಕೆ ಆದಂತ ಒಂದು ಆರಂಭ ಅಂತ. ನಮ್ಮ ಜೀವನದಲ್ಲಿ ಸಹ ಏನಾದರೂ ನಷ್ಟ ಆದಾಗ ಇಲ್ಲ ಯಾವುದಾದ್ರೂ ಪರಿಸ್ಥಿತಿಗಳು ಬದಲಾದಾಗ ನಾವು ಎಲ್ಲ ಮುಗ್ದೋಯ್ತು ಅಂತ ಭಯ ಪಡ್ತೀವಿ. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಒಂದು ಅನಾಲಜಿನ ಹೇಳ್ತಾರೆ. ಮನುಷ್ಯ ಹಳೆಯ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಗಳನ್ನ ಹೇಗೆ ಧರಿಸ್ತಾನೋ, ಆತ್ಮ ಸಹ ಹಳೆಯ ಶರೀರವನ್ನು ಬಿಟ್ಟು ಹೊಸ ದೇಹವನ್ನು ತಗೊಳ್ಳುತ್ತೆ. ಇದನ್ನು ನಾವು ಕೇವಲ ಮರಣಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು. ನಿಮ್ಮ ಲೈಫಲ್ಲಿ ಒಂದು ಬಿಸ್ನೆಸ್ ಫೇಲ್ ಆದರೂ, ಒಂದು ರಿಲೇಶನ್ಶಿಪ್ ಬ್ರೇಕ್ ಆದರೂ, ಇಲ್ಲ ಒಂದು ಅವಕಾಶ ಕೈ ಬಿಟ್ಟರು, ಇದು ಎಂಡ್ ಅಲ್ಲ. ಹಳೆದು ಹೋದ್ರೇ ಹೊಸದು ಬರುತ್ತೆ. ಚೇಂಜ್ ಅನ್ನೋದು ಸೃಷ್ಟಿಯ ಧರ್ಮ. ಆ ಚೇಂಜಸ್ನ ಅಂಗೀಕರಿಸದೆ ಹಳೆಯದನ್ನೇ ಇಟ್ಕೊಂಡು ಅಳೋದ್ರಿಂದ ಯಾವುದೇ ಉಪಯೋಗ ಇರಲ್ಲ. ತುಂಬ ಜನ ಅನ್ಕೊಳ್ತಾರೆ ನನ್ನ ಪಾಸ್ಟ್ ಚೆನ್ನಾಗಿತ್ತು ಅಂತ. ಹಾಗೆ ಅನ್ಕೊಳ್ಳೋರು ಪಾಸ್ಟಲ್ಲೇ ಎದ್ದು ಬಿಡ್ತಾರೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಏನು ನಡೆದ್ರೂ ಅದು ನಿನ್ನ ಒಳ್ಳೆಯದಕ್ಕೆ ಅಂತ ಅನ್ಕೋ. ಈ ದಿನ ನೀನು ನಷ್ಟವಾಗಿ ಭಾವಿಸೋದು ನಾಳೆ ನಿನ್ನ ಡೆವಲಪ್ಮೆಂಟ್ಗೆ ಒಂದು ಬೇಸ್ ಆಗ್ಬೋದು. ಚೇಂಜಸ್ನ ನೋಡಿ ಭಯ ಪಡೋದನ್ನು ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡು. ನೀನು ಬದಲಾಗೋಕ್ಕೆ ರೆಡಿಯಾಗಿರೋವಾಗ ಈ ಪ್ರಪಂಚ, ಈ ವರ್ಲ್ಡ್, ಈ ಯೂನಿವರ್ಸ್ ನಿಮಗೆ ಹೊಸ ದಾರಿನ ತೋರಿಸುತ್ತೆ. ಸೊ ಗೈಸ್, ಭಗವದ್ಗೀತೆ ಅಂದರೆ ಯಾವಾಗಲೂ ಓದಿ ಸೈಡ್ಗೆ ಇಡೋ ಬುಕ್ ಅಲ್ಲ, ಅದು ನಾವು ಪ್ರತಿದಿನ ಯೂಸ್ ಮಾಡಬೇಕಾದ ಆಪರೇಟಿಂಗ್ ಮ್ಯಾನ್ಯುಯಲ್. ಅರ್ಜುನನ ಹಾಗೆ ನಾವು ಸಹ ಈ ದಿನ ಎಷ್ಟೋ ಪ್ರಾಬ್ಲಮ್ಸ್ನ ಜೊತೆ ಇರ್ಬೋದು. ಆದರೆ ಆ ದಿನ ಶ್ರೀಕೃಷ್ಣ ಹೇಳಿದ ಮಾತು ಒಂದೇ, ಕಾಲಿಬ್ಯಂ ಮಾಸ್ಮ ಗಮಃ ಪಾರ್ಥ. ಅಂದರೆ
ಅರ್ಜುನ ಈ ಹೇಳಿತನವನ್ನು ಬಿಟ್ಟು ಎದ್ದು ನಿಂತ್ಕೋ. ನಿನ್ನ ಒಳಗಿನ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಾಗದೆ ಇರೋವರೆಗೂ ಈ ಪ್ರಪಂಚ ನಿನ್ನ ಭಯಪಡಿಸ್ತಾನೆ ಇರುತ್ತೆ. ಯಾವಾಗ ನಿನ್ನ ನೀನು ಗೆಲ್ತೀಯೋ ಆವಾಗ ಈ ಪ್ರಪಂಚ ನಿನ್ನ ಪಾದದ ಬಳಿ ಇರುತ್ತೆ. ಇವಾಗ ನಾವು ಮಾತಾಡ್ಕೊಂಡಿರೋ ಈ 8 ಪಾಯಿಂಟ್ಸಲ್ಲಿ ನಿಮಗೆ ಯಾವ ಪಾಯಿಂಟ್ಸ್ ತುಂಬ ಕನೆಕ್ಟ್ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.